ಒಬ್ಬ ಮುಖ್ಯಮಂತ್ರಿಯಾಗಿ ತಮ್ಮ ಏನು ಅವ್ರು ಆರಿಸಿ ಬಂದಂಥ ಸ್ಥಳನೇ ಭಾಳ ನೆಗ್ಲೆಕ್ಟ್ ಮಾಡಿದ್ರು ಮತ್ತು ಜಿಲ್ಲೆಗೂ ಕೂಡ ಅಂತ ಅವ್ರು ಹೇಳ್ಕೊಳಂಥ ಏನು ತಂದುಕೊಳ್ಳಿಲ್ಲ. ಮೆಡಿಕಲ್ ಕಾಲೇಜನ್ನು ತಂದರು, ಇನ್ನೂ ಮೆಡಿಕಲ್ ಕಾಲೇಜು ಉದ್ಘಾಟನೆ ಆಗಿಲ್ಲ. ಆ ಮೆಡಿಕಲ್ ಕಾಲೇಜು ಹಂಗೆ ಬಿತ್ತು, ಅದನ್ನು ತಂದೇವಿ ಇದನ್ನು ತಂದೇವಿ ಅಂದ್ರೆ ಹೊರತು ಅವ್ರ ಸ್ವಂತ ಅಭಿವೃದ್ಧಿ ಆದರೂ ಹೊರತು ಜಿಲ್ಲೆಯನ್ನು ಯಾವುದೇ ರೀತಿ ಅಭಿವೃದ್ಧಿ ಮಾಡಿಲ್ಲ. ಮತ್ತು ಈಗ ಕಾಂಗ್ರೆಸ್ ಸರ್ಕಾರ ಪ್ರಚಲಿತವಾಗಿ ಕಾಂಗ್ರೆಸ್ ಸರ್ಕಾರ ಇದೆ ಪ್ರಸ್ತುತ ಸಾಲಿನೊಳಗೆ. ಮತ್ತು ಈಗ ಕೂಡ ನಮ್ಮಲ್ಲಿ ಕೂಡ ಈಗ ಸ್ಥಳೀಯವಾಗಿ 6 ಮಂದಿನೂ MLAಗಳು ಕಾಂಗ್ರೆಸ್ MLAಗಳೇ ಇದ್ದಾರೆ. ಹೊರಗಿನವರು ಜಿಲ್ಲಾ ಮಂತ್ರಿ ಆಗಿದ್ದಾರೆ. ಅದರಿಂದ ನಮ್ಮ ಜಿಲ್ಲೆಯಲ್ಲಿ ಕುಂಠಿತ ಆಗ್ತಾಯಿದೆ, ಕೆಲಸಗಳು ಆಗ್ತಾಯಿಲ್ಲ. ನಮ್ಮ ಜಿಲ್ಲೆಯಲ್ಲಿ 6 ಶಾಸಕರು ಇರೋದ್ರಿಂದ ನಮ್ಮ ಜಿಲ್ಲೆಯವ್ರಿಗೆ ಯಾರಿಗಾರು ಒಬ್ಬರು ಸಚಿವ ಸ್ಥಾನ ಕೊಟ್ಟರೆ ಕಾಂಗ್ರೆಸ್ ಸರ್ಕಾರ ಈ ಜಿಲ್ಲೆ ಒಳಗೆ ನಮ್ಮ ಜಿಲ್ಲೆ ಉದ್ಧಾರ ಆಕೈತಿ ಅಂತೇಳಿ ನಾವು ಭಾವಿಸ್ತಾ ಇದ್ದೇನೆ. ಮತ್ತು ಇವತ್ತಿನ ದಿವಸ ನೋಡಿದರೆ ಅನೇಕ ನಮ್ಮ ಇವು ಹೋರಾಟಗಾರರು ಕೂಡ ನಮ್ಮ ಹೆಗ್ಗೆರೆ ಅಭಿವೃದ್ಧಿ ಕೆರೆಯನ್ನು ಮಾಡಬೇಕು, ಅಲ್ಲಿ ಗ್ಲಾಸ್ ಹೌಸ್ ಮಾಡಬೇಕು ಅಂತಂದ್ವಿ. ಸುಮಾರು ಹಿಂದೆ 6 ಕೋಟಿ ರೂಪಾಯಿ ಅದನ್ನು ನೀರಾಗ ಹಾಕಿದರು, ಅದಕ್ಕೆ ಆ ಗ್ಲಾಸ್ ಹೌಸ್ ಸಕ್ಸಸ್ ಆಗಿಲ್ಲ.